ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಭೂಮಿಯ ಮೇಲೆ 7 ಜನ ಈಗಲೂ ಸಹ ಜೀವಿತವಾಗಿದ್ದಾರೆ, ಅಂದರೆ ಚಿರಂಜೀವಿಗಳಾಗಿದ್ದಾರೆ. ಹನುಮಂತ, ಅಶ್ವತ್ಥಾಮ, ಪರಶುರಾಮ, ವೇದವ್ಯಾಸ, ಕೃಪಾಚಾರ್ಯ ಇವರೆಲ್ಲ ಜೀವಂತವಾಗಿದ್ದಾರೆ. ಚಿರಂಜೀವಿಗಳು ಅಂದ ಮೇಲೆ ಈಗ ಅವರು ಎಲ್ಲಿದ್ದಾರೆ ಅನ್ನೋದನ್ನು ಬಾಪೂಜಿಯವರು ಹೇಳ್ತಾರೆ. ಈ ಎಲ್ಲ ಆತ್ಮಗಳು ಚಿರಂಜೀವಿಗಳು, ಇದು ಸತ್ಯ. ಆದರೆ ಅವರಲ್ಲಿ ಈಗ ಪವರ್ ಕ್ಷೀಣವಾಗಿದೆ, ಆತ್ಮಶಕ್ತಿ ಕುಂದುತ್ತಾ ಹೋಗಿದೆ. ಹೇಗೆ ಮನುಷ್ಯ ಆತ್ಮ ಅಥವಾ ಯಾವುದೇ ಆತ್ಮ ವಿಚಾರ ಶಕ್ತಿಯನ್ನು, ಸಂಕಲ್ಪಗಳನ್ನು ಹೆಚ್ಚು ಮಾಡಿಕೊಳ್ಳುತ್ತಾ ಹೋಗುತ್ತಾನೆಯೋ ಅಷ್ಟು ಅವನ ಪವರ್ ಕಡಿಮೆ ಆಗುತ್ತದೆ. ಪವರ್ ಕಡಿಮೆಯಾಗಿ ಈಗ ಈ ಎಲ್ಲ ಆತ್ಮಗಳು ಅತ್ತ ಇತ್ತ ಅಲಿಯುತ್ತಿದ್ದಾರೆ. ಈ ಚಿರಂಜೀವಿ ಆತ್ಮಗಳೆಲ್ಲ ಈಗ ಸಾಧಾರಣ ಆತ್ಮರಂತೆ ಆಗಿಬಿಟ್ಟಿದ್ದಾರೆ. ಎಷ್ಟು ಸಂಕಲ್ಪಗಳು ನಮ್ಮಲ್ಲಿ ಏಳುತ್ತವೆಯೋ ಅಷ್ಟು ಆತ್ಮನ ಪವರ್ ಕಡಿಮೆ ಆಗುತ್ತಾ ಹೋಗುತ್ತದೆ. ಹಾಗೂ ಆತ್ಮನ ಮೇಲೆ ಕರ್ಮಗಳ ಆವರಣಗಳು ಸುತ್ತಿಕೊಳ್ಳುತ್ತವೆ. ಹಾಗಾದರೆ ಅಮರತ್ವದ ವರದಾನವನ್ನು ಪಡೆದಂತಹ ಆತ್ಮಗಳ ಕಥೆ ಏನಾಗಿರಬಹುದು? ಆತ್ಮ ಅಜರ, ಅಮರ, ಅವಿನಾಶಿ ಎಂದು ನಾವೇನೋ ಹೇಳಿಬಿಡುತ್ತೇವೆ. ಆದರೆ ಆತ್ಮಗಳಿಗೂ ಸಹ ಒಂದು ಜೀವಿತ ಅವಧಿ ಎನ್ನುವುದು ಇರುತ್ತದೆ. ಕಲ್ಪ ಪ್ರಳಯವು ಜರುಗಿದಾಗ ಅದರಲ್ಲಿ 3 ಲೋಕಗಳು, ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ ಎಲ್ಲವೂ ವಿನಾಶ ಹೊಂದುತ್ತವೆ. ದೇವತೆಗಳ ಆಯುಷ್ಯ ಬ್ರಹ್ಮನ 1 ದಿನವಾಗಿರುತ್ತದೆ. ಮಹಾಕಲ್ಪ ಪ್ರಳಯವಾದಾಗ ಸಂಪೂರ್ಣ ಬ್ರಹ್ಮಾಂಡವೇ ನಶಿಸಿ ಹೋಗುತ್ತದೆ. ಆಗ ಮಹಾಶಿವನು ಮಹಾಕಾಲನಾಗಿ ಅನಂತಕೋಟಿ ಬ್ರಹ್ಮಾಂಡಗಳನ್ನು ತನ್ನ ರೋಮದಲ್ಲಿ ಸೆಳೆದುಕೊಂಡು ಬಿಡುತ್ತಾನೆ. ಬಾಪೂಜಿಯವರ ಜ್ಞಾನದ ವಿಡಿಯೋಗಳನ್ನು ಕೇಳಿಸಿಕೊಂಡರೆ ನಿಮಗೆ ಇನ್ನೂ ಡೀಟೇಲ್ ಆಗಿ ತಿಳಿಯಲಿದೆ. ಚಿರಂಜೀವಿಯ ವರದಾನ, ಅಮರತ್ವದ ವರದಾನ. ಇಲ್ಲಿ ಯಾರೂ ಸಹ ಶಾಶ್ವತವಾಗಿ ಉಳಿಯುವುದಿಲ್ಲ. ಎಲ್ಲರೂ ಆತ್ಮಶಕ್ತಿಯನ್ನು ಕಳೆದುಕೊಳ್ಳುತ್ತಲೇ ಹೋಗುತ್ತಿದ್ದಾರೆ. ಇದನ್ನು ಬೇಹದ್ ಜ್ಞಾನದ ಮೂಲಕ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.